ಇನ್ನು ಬೆಂಗಳೂರು ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವನ ಸ್ಕೆಚ್ ಅನ್ನ ಈಗ ಬಿಡುಗಡೆ ಮಾಡಲಾಗಿದೆ. ಈಗ ಮಾಸ್ಕ್ ಇಲ್ಲದೇನೆ ಆ ವ್ಯಕ್ತಿ ಹೆಂಗೆ ಕಾಣಬಹುದು ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ ಚಿತ್ರಗಳನ್ನ ಬಿಡುಗಡೆ ಮಾಡಲಾಗಿದೆ. ಜೊತೆಗೆ ಸ್ಕೆಚ್ ಆರ್ಟಿಸ್ಟ್ ನಿಂದ ಇಮ್ಯಾಜಿನರಿ ಆ ಚಿತ್ರವನ್ನ ಬಿಡುಗಡೆ ಮಾಡಿರುವಂಥದ್ದು. ಆರೋಪಿಯ ಸ್ಕೆಚ್ ಈಗಾಗಲೇ ವೈರಲ್ ಆಗ್ತಾ ಇದೆ. ಬಾಂಬರ್ ಫೋಟೋ ಬಹಿರಂಗ ಇದೆಲ್ಲದರ ಜೊತೆಗೆ ಈಗ ಸ್ಕೆಚ್ ಕೂಡ ಬಿಡುಗಡೆ ಆಗಿದೆ. ಜೊತೆಗೆ ಯಾರು ಇವನ ಬಗ್ಗೆ ಸೂಚನೆ ಕೊಡ್ತೀರಿ, 10 ಲಕ್ಷ ರೂಪಾಯಿ ನಾವು ಇನಾಮು ಕೊಡ್ತೀವಿ, ಬಹುಮಾನ ಕೊಡ್ತೀವಿ ಅಂತ ಘೋಷಣೆ ಮಾಡಲಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಇವನ ಸ್ಕೆಚ್ ಬಹಳಷ್ಟು ಹರಿದಾಡ್ತಾ ಇದೆ. ನೋಡಿ, ಇವನೇ ಮಾಸ್ಕ್ ಇಲ್ಲದೇನೆ ಇವನು ಹೆಂಗೆ ಕಾಣಬಹುದು ಅನ್ನೋದ್ರ ಬಗ್ಗೆ. ಜೊತೆಗೆ ಈಗ ಸ್ಕೆಚ್ ಕೂಡ ಈಗ ಬಿಡುಗಡೆ ಆಗಿದೆ. ಇವನ ಬಗ್ಗೆ ಸುಳಿವು ಸೂಚನೆ ಕೊಡುವಂಥವರಿಗೆ 10 ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ ಇಡಲಾಗಿದೆ. ಇವನೆಲ್ಲಿ ಹೋದ, ಏನು ಎತ್ತ, ಈಗಾಗಲೇ ಪೊಲೀಸರು ತಲೆ ಕೆಡಿಸ್ಕೊಂಡಿದ್ದಾರೆ. ಒಂದು ಕಡೆಗೆ ಆರಂಭದಿಂದ ಇಲ್ಲಿ ತನಕ ಹೇಳ್ತಾನೆ ಇದ್ದಾರೆ, ಇನ್ನು 1 ದಿವಸದಲ್ಲಿ 2 ದಿವಸದಲ್ಲಿ ಬಂಧಿಸ್ತೀವಿ ಅನ್ನುವಂಥ ಮಾತನ್ನ ಸ್ವತಃ ಗೃಹ ಸಚಿವ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಹೇಳಿದ್ರು, DCM ಹೇಳಿದ್ರು, ಇಲ್ಲಿ ತನಕ ಅವನು ಎಲ್ಲಿದ್ದಾನೆ ಏನು ಅನ್ನುವಂಥದ್ದು ಪತ್ತೆ ಇಲ್ಲ. ಬಹುಶಃ ಏನಾದರೂ ಮಹಾರಾಷ್ಟ್ರಕ್ಕೆ ಏನಾದರೂ ಹೋಗ್ಬಿಟ್ನಾ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕೆಂದರೆ ಎಲ್ಲಿಂದ ಎಲ್ಲಿ ಹೋದ್ನೋ ಗೊತ್ತಿಲ್ಲ. ಯಾಕಂದರೆ ಇವನು ಯಾಕೆ ಅಲ್ಲಿ ರಾಮೇಶ್ವರಂ ಕೆಫೆಯನ್ನೇ ಆಯ್ಕೆ ಮಾಡ್ಕೊಂಡ ಅಂತಂತಂದರೆ, ಭಾಳ ಸುಲಭವಾಗಿ ಬಾರ್ಡ್ರನ್ನು ತಲುಪಿಡ್ಬೋದು. 1 ಗಂಟೆ 1.5 ಗಂಟೆ, 1 ಗಂಟೆಯಲ್ಲಿ ಒಂದು 50 ನಿಮಿಷದಲ್ಲಿ ಅವನು ಫಾಸ್ಟಾಗಿ ಹೋದರೆ ಬಾರ್ಡ್ರನ್ನು ತಲುಪ್ಬೋದು. ಒಂದು ವೇಳೆ ಏನಾದರೂ ತಡ ಆಯಿತು ಅಂತಂದರೆ, ಟ್ರಾಫಿಕ್ ಜಾಮ್ ಆಯಿತು ಅಂತಂದರೆ 1.5 ಗಂಟೆ ಮ್ಯಾಕ್ಸಿಮಮ್ ಅವನು ಬಾರ್ಡ್ರನ್ನ ತಲುಪಿಬಿಡ್ಬೋದು. ಹೀಗಾಗಿ ಅಲ್ಲಿಂದ ಎಸ್ಕೇಪ್ ಆಗಬಹುದು ಭಾಳ ಸುಲಭವಾಗಿ ಅನ್ನುವಂಥ ಮಾತಿತ್ತು. ಅದಕ್ಕೋಸ್ಕರ ಅವನು ಅಲ್ಲಿನ ಕೆಫೆಯನ್ನು ಆಯ್ಕೆ ಮಾಡಿಕೊಂಡ ಅಂತ. ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಅವನು ಯಾವ ರಾಜ್ಯಕ್ಕೆ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಬಹುಶಃ ಅವನು ಮಹಾರಾಷ್ಟ್ರಕ್ಕೆ ಹೋಗಿರ್ಬೋದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಪೊಲೀಸರು NIA ತೀವ್ರ ಶೋಧ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ. ಬೆಂಗಳೂರು, ತುಮಕೂರು, ಬಳ್ಳಾರಿನಲ್ಲಿ ತನಿಖಾ ತಂಡ ಇಂಚಿಂಚೂ ಕೂಡ ಶೋಧ ಮಾಡ್ತಾ ಇದೆ. ತುಮಕೂರು ಕಂಟ್ರೋಲ್ ರೂಮ್, ಪಾಲಿಕೆ CCTV ಇದೆಲ್ಲದರ ಪರಿಶೀಲನೆ ಆಗ್ತಾ ಇದೆ. ತುಮಕೂರು ಬಳಿಕ ಬಳ್ಳಾರಿನಲ್ಲೂ ಕೂಡ NIA ಶೋಧವನ್ನು ಮಾಡ್ತಾ ಇದೆ. ತಡರಾತ್ರಿಯಿಂದ ಬೆಳಗಿನ ಜಾವದ ತನಕ ಯಾರು ಈ ರೀತಿಯ ವ್ಯಕ್ತಿ ಏನಾದರೂ ಓಡಾಡಿದ್ನ, ಏನು ಎತ್ತ, ಇದೆಲ್ಲದಕ್ಕೆ ಸಂಬಂಧಪಟ್ಟಂಗೆ ಹುಡುಕಾಟ ಶುರುವಾಗಿದೆ. ನೋಡಿ, ಈ ರೀತಿ ಘಟನಾವಳಿಗಳಾದಂಥ ಸಂದರ್ಭದಲ್ಲಿ ಬಹಳ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದರೆ ಇದನ್ನು ಏನಾದರೂ ಅವನು ಟ್ರಯಲ್ ರೀತಿಯಲ್ಲಿ ಮಾಡಿದರೆ ನೋಡೋಣ ನನ್ನ ಎಷ್ಟರ ಮಟ್ಟಿಗೆ ಇವರು ಹುಡುಕ್ತಾರೆ, ಎಷ್ಟರ ಮಟ್ಟಿಗೆ ಇವರು ಬಲೆ ಹಾಕ್ಬೋದು, ಅದನ್ನು ಟೆಸ್ಟ್ ಮಾಡೋಕ್ಕೋಸ್ಕರ ಮಾಡಿದರೆ ಸಿಗಲಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಈ ವೈಫಲ್ಯವನ್ನೇ ಏನಾದರೂ ಬಂಡವಾಳ ಮಾಡ್ಕೊಂಡ್ಬಿಟ್ರೆ ಬೆಂಗಳೂರಿನ ಗತಿ ಏನಾಗಬೇಕು? ಸೊ ಇಂಥದ್ದಿದ್ದೇ ಇದೆ. 10 ವರ್ಷಗಳ ಕಾಲ ಬೆಂಗಳೂರು ಇಂಥದ್ದನ್ನೇನು ಕಂಡಿರಲಿಲ್ಲ. ಚರ್ಚ್ ಸ್ಟ್ರೀಟಲ್ಲಾದಂಥ ಸ್ಫೋಟ ಇದೆಯಲ್ಲ, ಅದೇ ಕೊನೆಯ ಸ್ಫೋಟ ಆಗಿತ್ತು. ಅದಾದಮೇಲೆ ಈಗ ಮತ್ತೊಂದು ಸರಿ ರಾಮೇಶ್ವರಂ ಕೆಫೆ ಮುಖಾಂತರ ಸ್ಫೋಟ ಆಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಜಗದೀಶ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ, ನೋಡಿ, ಅವನು ಫೋಟೋವನ್ನು ಬಿಡುಗಡೆ ಮಾಡಿದರು, ಈಗ ಸ್ಕೆಚ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ಬೇರೆ ಬೇರೆ ಭಾಗಗಳಲ್ಲಿ, ಬಳ್ಳಾರಿನಲ್ಲಿ, ತುಮಕೂರಿನಲ್ಲಿ, ಹೀಗೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈಗಾಗಲೇ ಶೋಧ ಕಾರ್ಯ ನಡೆದಿದೆ. ಹೆಚ್ಚಿನ ವಿವರ ಏನಿದೆ ಇದ್ರ ಬಗ್ಗೆ? ಖಂಡಿತ ರಂಗನಾಥ್, ಈಗಾಗಲೇ NIA ಅಧಿಕಾರಿಗಳು ಶಂಕಿತ ಉಗ್ರ ನಡ್ಕೊಂಡು ಹೋಗುವಂತ ಒಂದು CCTV ದೃಶ್ಯದ ಒಂದು ಫೋಟೋವನ್ನ ಈಗಾಗಲೇ ಬಿಡುಗಡೆ ಮಾಡಿರುವಂಥದ್ದು. ಜೊತೆಗೆ ಹುಡುಕಿಕೊಟ್ಟವರಿಗೆ ನಗದು ಬಹುಮಾನ ಕೂಡ ಘೋಷಣೆ ಮಾಡಲಾಗಿರುವಂಥದ್ದು. ಮತ್ತೊಂದು ಕಡೆ ಈಗ ಶಂಕಿತ ಉಗ್ರ ಯಾವ ಹಾದಿಯಲ್ಲಿ ಹೋಗಿದ್ದಾನೆ, ಜೊತೆಗೆ ಆತ ಈ ಕೃತ್ಯಕ್ಕೆ ಎಸಗುವ ಮುಂಚೆ ಏನಾದ್ರೂ ಒಂದು ಲೀಡ್ ಗಳನ್ನ ಬಿಟ್ಟಿರುವಂತಹ ವಿಚಾರಗಳನ್ನು ಕೂಡ ಕರೆ ಹಾಕಿರುವಂತಹ NIA ಅಧಿಕಾರಿಗಳು ಈಗಾಗಲೇ ತುಮಕೂರು ಹಾಗೂ ಬಳ್ಳಾರಿಗಳಲ್ಲಿ ಏನೊಂದು ಪರಿಶೀಲನೆ ಕಾರ್ಯ ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಶಂಕಿತ ಉಗ್ರ ಎಲ್ಲಿದ್ದಾನೆ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಮೂಡಿರುವಂತದ್ದು. ಎಲ್ಲೋ ಒಂದು ಕಡೆ ಆತ ರಾಜ್ಯ ಬಿಟ್ಟು ಹೊರ ರಾಜ್ಯಕ್ಕೆ ಹೋಗಿರುವಂತಹ ಒಂದು ವಿಚಾರ ಕೂಡ ಇರುವಂತದ್ದು. ಆ ನಿಟ್ಟಿನಲ್ಲಿ NIA ಅಧಿಕಾರಿಗಳು ಸದ್ಯಕ್ಕೆ ಸಿಕ್ಕುವಂತಹ ಮಾಹಿತಿಗಳ ಆಧಾರದ ಮೇಲೆ ಕೆಲವು ಕಡೆ ಒಂದು ದಾಳಿಯನ್ನ ಮಾಡುವಂಥದ್ದು, ಜೊತೆಗೆ ಒಂದು ಕಡೆ ಪರಿಶೀಲನೆಯನ್ನ ಮಾಡುವಂತಹ ಒಂದು ಕೆಲಸದಲ್ಲಿ ಕೂಡ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ಈ ಫೋಟೋವನ್ನ ಏನೊಂದು ಬಿಡುಗಡೆ ಮಾಡಲಾಗಿರುವಂತದ್ದು. ಈ ಬಿಡುಗಡೆ ಆಧಾರದಲ್ಲಿ ಈಗಾಗಲೇ ಖ್ಯಾತ ಸ್ಕೆಚ್ ಆರ್ಟಿಸ್ಟ್ ಒಬ್ರು ಕೂಡ ಅದನ್ನ ಇಮ್ಯಾಜಿನರಿ ಆಗಿ, ಅಂದ್ರೆ ಏನ್ NIA ಬಿಡುಗಡೆ ಮಾಡಿರುವಂತಹ ಒಂದು ಫೋಟೋ ಏನಿದೆ ಆ ಜಗದೀಶ್ ಇದೆಲ್ಲದರ ಜೊತೆಗೆ ನಾವು ಒಂದು ಎಕ್ಸ್ಕ್ಲೂಸಿವ್ ಫೋಟೋ ತೋರಿಸ್ತಾ ಇದೀವಿ. ಅವನು ಬಸ್ ಅಲ್ಲಿ ಸಂಚಾರ ಮಾಡ್ತಿರುವಂತದ್ದು, ಬಸ್ಸಿನ ಸೀಟ್ ಅಲ್ಲಿ ಕುತ್ಕೊಂಡಿರುವಂತದ್ದು, ಅವನ ಮುಖ ಅದರಲ್ಲಿ ತುಂಬಾ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ಇಂಥ ಒಂದು ಎಕ್ಸ್ಕ್ಲೂಸಿವ್ ವಿವರಗಳನ್ನು ಕೂಡ ನಾವು ಕೊಡ್ತಾ ಇದೀವಿ. ಜಗದೀಶ್, ಮುಂದುವರಿಸಿ ಈಗ.
ಖಂಡಿತ ರಂಗನಾಥ್. ಈಗಾಗಲೇ ಈ ಶಂಕಿತ ಉಗ್ರ ಏನಿದ್ದಾನೆ ಆತ ಕೃತ್ಯ ಎಸಗಿದ ಬಳಿಕವಾಗಿ ಹೋಗಿರುವಂತಹ ವಿಚಾರ ಏನಿದೆ ಅದರ ಸಂಪೂರ್ಣವಾದಂತಹ ಒಂದು ಜಾಡನ್ನ NIA ಅಧಿಕಾರಿಗಳು ಕೂಡ ಈಗ ಕಲೆ ಹಾಕ್ತಾ ಇರುವಂತದ್ದು. ಆತ ಏನು ಬಸ್ ಅಲ್ಲಿ ತೆರಳಿರುವಂತಾಗಿರುವುದು, ಜೊತೆಗೆ ಆತ ರಸ್ತೆಯಲ್ಲಿ ಎಲ್ಲಿವರೆಗೂ ನಡ್ಕೊಂಡು ಹೋಗಿದ್ದಾನೆ, ಅದಾದ ಬಳಿಕವಾಗಿ ಆತ ನಾಪತ್ತೆ ಆಗಿರುವಂತಹ ವಿಚಾರದಲ್ಲಿ ಆತ ಯಾವ ಮಾರ್ಗದಲ್ಲಿ ತೆರಳಿರ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಸಾಕಷ್ಟೊಂದು ಮಾಹಿತಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಈಗಾಗಲೇ NIA ಅಧಿಕಾರಿಗಳು ತೊಡಗಿರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ಏನೊಂದು ಫೋಟೋವನ್ನ NIA ಈಗಾಗಲೇ ಬಿತ್ತರ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಆರ್ಟಿಸ್ಟ್ ಒಬ್ರು ಹರ್ಷ ಅಂತ ಹೇಳಿ ಅವರು ಅದನ್ನ ಹೋಲುವಂತಹ ರೀತಿಯಲ್ಲಿ, ಅಂದ್ರೆ ಈ ಮಾದರಿಯಲ್ಲಿ ಆ ಶಂಕಿತ ಉಗ್ರ ಇರಬಹುದು ಅನ್ನುವಂತಹ ನಿಟ್ಟಲ್ಲಿ ಒಂದು ಸ್ಕೆಚಸ್ ಅನ್ನ ಮಾಡಿ 3 ರೀತಿಯಾದಂತಹ ಆಂಗಲ್ ಗಳಲ್ಲಿ ಆ ಭಾವಚಿತ್ರವನ್ನ ಮಾಡಿ ಈಗಾಗಲೇ ಸಾಮಾಜಿಕ ಜಾಲದಲ್ಲಿ ಅಪ್ಲೋಡ್ ಅನ್ನ ಮಾಡಿರುವಂತದ್ದು. ಇದು ತನಿಖೆಗೆ ಸಹಕಾರ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಉಲ್ಲೇಖ ಮಾಡಿರುವಂತದ್ದು. ಆದ್ರೆ ಇದು ಅಧಿಕೃತವಲ್ಲ, ಅಂದ್ರೆ ಹರ್ಷ ಅವರು ತಮ್ಮ ಇಚ್ಛೆಯಿಂದ ಮಾಡಿರುವಂತಹ ಒಂದು ಸ್ಕೆಚ್ ಆಗಿರುವಂತದ್ದು. ಸದ್ಯಕ್ಕೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗ್ತಾ ಇರುವಂತದ್ದು. ಆದ್ರೆ NIA ಅಫಿಷಿಯಲಿ ಈ ರೀತಿಯಾದಂತಹ ಇನ್ನೂ ಸ್ಕೆಚಸ್ ನ ಬಿಡುಗಡೆ ಮಾಡಿಲ್ಲ. ಮತ್ತೊಂದು ಕಡೆ ಈಗಾಗಲೇ CCB ಅಧಿಕಾರಿಗಳು ಏನಿದ್ದಾರೆ ಈಗ ಈ ಏನು NIA ಬಿಡುಗಡೆ ಮಾಡಿರುವಂತಹ ಒಂದು ಫೋಟೋ ಆದ ಬಳಿಕವಾಗಿ ತಮ್ಮದೇ ಆದಂತಹ ಒಂದು ಸ್ಕೆಚಸ್ ಅನ್ನ ಬಿಡುಗಡೆ ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ಇರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಈಗ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಜೊತೆಗೆ ಸ್ಕೆಚ್ ಅನ್ನು ಕೂಡ ಪೊಲೀಸರು ಬಿಡುಗಡೆ ಮಾಡಿದ್ದಾರೆ.